ಹಾಯ್ ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಮಂಜುನಾಥ್ ಸರ್. ಲೆಟ್ಸ್ ಕ್ರ್ಯಾಕ್ ನೌ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನವೋದಯ ಹಾಗೂ ಮುರಾರ್ಜಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣವನ್ನು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಈ ವ್ಯಾಕರಣವು ನಿಮ್ಮ ಮುರಾರ್ಜಿ ಹಾಗೂ ನವೋದಯ ಪರೀಕ್ಷೆಗಳಿಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನವೋದಯ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಯನ್ನು ಬರೀತಿದ್ದಾರೆ, ಆ ಒಂದು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಕನ್ನಡ ವ್ಯಾಕರಣ ತರಗತಿಯನ್ನು ಮಾಡ್ತಾ ಇದ್ದೇವೆ. ಸೊ ಈ ಒಂದು ವ್ಯಾಕರಣ ತರಗತಿಗಳು ನಿಮ್ಗೆ ನವೋದಯ ಮತ್ತು ಮುರಾರ್ಜಿ ಪರೀಕ್ಷೆ ಅಷ್ಟೇ ಅಲ್ಲ, ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಲು ಹಾಗೂ ನೀವು ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಪರೀಕ್ಷೆಗಳನ್ನು ಬರೆದರೂ ಸಹಿತ SD ಆಗಿರ್ಬೋದು, FD ಆಗಿರ್ಬೋದು ಹಾಗೂ ಇನ್ನಿತರ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹಿತ ಇದು ಅನುಕೂಲವಾಗುತ್ತದೆ. ಸೊ ಆ ಒಂದು ದೃಷ್ಟಿಕೋನದಿಂದ ಈ ಒಂದು ಕನ್ನಡ ವ್ಯಾಕರಣ ತರಗತಿಯನ್ನು ಮಾಡ್ತಾ ಇದ್ದೇವೆ. ಇದರ ಒಂದು ಪ್ರಮುಖ ಉದ್ದೇಶ ಏನಪ್ಪ ಅಂತಂದ್ರೆ ನವೋದಯ ಹಾಗೂ ಮುರಾರ್ಜಿ ಪರೀಕ್ಷೆಯನ್ನು ಬರೀತಕ್ಕಂಥ ಮಕ್ಕಳಿಗಾಗಿ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಸೊ ಹಾಗಾದರೆ ಇವತ್ತಿನ ಅವಧಿಯೊಳಗೆ ನಾವೇನು ಮಾಡೋಣಪ್ಪ ಅಂದರೆ ಕನ್ನಡದ ಮೂಲ ಪರಿಕಲ್ಪನೆ ಬಗ್ಗೆ, ಅಂದರೆ ವ್ಯಾಕರಣದ ಮೂಲ ಪರಿಕಲ್ಪನೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಾದ್ರೆ ಮೊದಲನೇದಾಗಿ ಕನ್ನಡದೊಳಗೆ ಒಟ್ಟು ಎಷ್ಟು ಅಕ್ಷರಗಳದವು? ಕವನ? ಎಸ್, ವೆರಿ ಗುಡ್ ಗರ್ಲ್. ಸೊ ಕನ್ನಡದೊಳಗೆ 49 ಅಕ್ಷರಗಳದವು. ಆ 49 ಅಕ್ಷರಗಳನ್ನು ಏನಂತ ಕರಿತಾರವಾ? ಈಕಿ ನೀನು ಹೇಳಮ್ಮ ಶಶಿಕಲಾ. ವರ್ಣಮಾಲೆ ಅಂತಂದೇಳಿ ಕರೀತಾರ. ವೆರಿ ಗುಡ್ ಗರ್ಲ್, ಕೊಡು. ವರ್ಣಮಾಲೆ ಅಂತ ಕರೀತಾರ. ಹಾಗಾದ್ರೆ ವರ್ಣಮಾಲೆ ಅಂದ್ರೇನು? ಇದನ್ನ ನೋಡ್ರಿ, ಈ ಕನ್ನಡದೊಳಗೆ 49 ಅಕ್ಷರಗಳದಾವಲ್ಲ, ಈ 49 ಅಕ್ಷರಗಳನ್ನು ನಾವೇಂತ ಕರಿತೀವಪ್ಪ ಅಂದ್ರೆ ವರ್ಣಮಾಲೆ ಅಂತಂದು ಕರಿತೀವಿ, ಅಥವಾ ಅಕ್ಷರಮಾಲೆ ಅಂತಂದು ಕರಿತೀವಿ. ಹೌದಾ? ಅಥವಾ ಮೂಲಾಕ್ಷರ ಅಂತಂದು ಹೇಳಿನ ಕರಿತೀವಿ ನಾವು. ಸರಿ ರೀ? ಸರಿ. ಹಾಗಾದ್ರೆ ಇಲ್ಲಿ ವರ್ಣಮಾಲೆ ಅಂದ್ರೇನು? ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಥವಾ ಇದು ಏನ್ರಿ ಮೂಲಾಕ್ಷರ ಅಂದ್ರೆ ಏನು? ಎಸ್ ಸೆಪಿ ಹೇಳಪ್ಪ. ಅಕ್ಷರಗಳ ಕ್ರಮಬದ್ಧ ಜೋಡಣೆಯನ್ನು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಥವಾ ಮೂಲಾಕ್ಷರ ಅಂತಂದು ಹೇಳಿ ಕರಿತೀವಿ ನಾವು. ಹೌದಾ? ಇಲ್ಲಿ ನೋಡ್ರಿ, ವರ್ಣಮಾಲೆ ಅಂತಂದ್ರೆ ಭಾಳ ಸಿಂಪಲ್. ವರ್ಣ ಅಂತಂದ್ರೆ ಅಕ್ಷರ ರೀ, ಮಾಲೆ ಅಂತಂದ್ರೆ ಹಾರ. ಸೊ ಆ ಒಂದು ಅಕ್ಷರಗಳ ಜೋಡಣೆಯನ್ನು ಮಾಡಿದ್ದೀವಿ ನಾವು, ಕ್ರಮಬದ್ಧವಾಗಿ ಅಕ್ಷರಗಳನ್ನು ಜೋಡಣೆಯನ್ನು ಮಾಡ್ತಾ ಹೋಗಿದ್ದೀವಿ. ಈ ಜೋಡಣೆ ಮಾಡಿರೋದಕ್ಕೆ ನಾವು ವರ್ಣಮಾಲೆ ಅಂತಂದು ಹೇಳಿ ಕರಿತಾ ಹೋಗ್ತಿದ್ದೀವಿ. ಓಕೆ, ಸರಿ. ಹಾಗಾದ್ರೆ ಈ ಒಂದು ವರ್ಣಮಾಲೆಯಲ್ಲಿ ಪ್ರಮುಖವಾಗಿ ಎಷ್ಟು ವಿಭಾಗಗಳದವು? ವರ್ಣಮಾಲೆಯಲ್ಲಿ ಪ್ರಮುಖವಾಗಿ ಎಷ್ಟು ವಿಭಾಗಗಳದವು ಶ್ರಾವಣಿ? ಎಸ್, ಎಷ್ಟು ರೀ? 3 ವಿಧಗಳದವು. ಯಾವ್ಯಾವವು? ವೆರಿ ಗುಡ್ ಗರ್ಲ್. ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತಂದು ಹೇಳಿಬಿಟ್ಟು ಇದರೊಳಗೆ ಎಷ್ಟು ವಿಧಗಳದವಪ್ಪ ಅಂತಂದ್ರೆ 3 ವಿಧಗಳದವು. ಹೌದ್ರಿ? ಸರಿ. ಹಾಗಾದ್ರೆ ಇಲ್ಲಿ ಸ್ವರಗಳು ಎಷ್ಟದವು ಯಾರಿಗೆ ಗೊತ್ತೈತಿ? ಎಸ್ ಸಮರ್ಥ ಹೇಳಪ್ಪ. ಎಸ್, ಗುಡ್ ಬಾಯ್. ಸ್ವರಗಳು 13 ಅದಾವು. ಎಸ್, ಗುಡ್ಪ. ಹಾಗಾದ್ರೆ ವ್ಯಂಜನಗಳು ಎಷ್ಟದವು ಶಪಿ? ಎಸ್, ವ್ಯಂಜನಗಳು 34 ಅದಾವು. ಹೌದ್ರಿ? ಸರಿ. ಹಾಗಾದ್ರೆ ಯೋಗವಾಹಕಗಳು ಎಷ್ಟದವು ಶಶಿಕಲಾ? ಎಸ್, 2 ಯೋಗವಾಹಕಗಳದವು. ಹೌದ್ರಿ? ಎಸ್, ಕೊಡ್ರಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ರಿ, ಇವತ್ತಿನ ಇದ್ರೊಳಗೆ ನೋಡ್ರಿ, ನಮ್ಮ ಒಂದು ವರ್ಣಮಾಲೆ ಒಳಗೆ 3 ವಿಧಗಳದಾವ ಪ್ರಮುಖವಾಗಿ. ಹೌದ್ರಿ? 1ನೇ ವಿಧ ಯಾವುದಪ್ಪ ಅಂತಂದ್ರೆ ಸ್ವರಗಳು, 2ನೇದು ವ್ಯಂಜನಗಳು, 3ನೇದು ಯೋಗವಾಹಕಗಳು ಅಂತಂದು ಹೇಳ್ಬಿಟ್ಟು. ಸ್ವರಗಳು 13 ಅದಾವು, ವ್ಯಂಜನಗಳು 34 ಅದಾವು, ಯೋಗವಾಹಕಗಳು ಎಷ್ಟದವು? 2 ಅದಾವು. ಹೌದ್ರಿ? ಇವು 3 ಕೂಡಿಸಿದ್ರೆ 49 ಆಕೈತ್ರಿ. ಮಧು ಅದು ಅನುಪಮ, ಸಾರಿ ಅನುಪಮ, 49 ಆಕೈತಿ ಅವ? ಹಾಂ, ಎಸ್, ಸರಿ. 49 ಆಕೈತಿ ಅಂತಂದ್ರೆ ಸೊ ಒಟ್ಟು ಅಕ್ಷರಗಳು 49 ಅದಾವು. ಗೊತ್ತಾಯ್ತಾ ನಿಮ್ಗೆ? ಹಾಂ, ಎಸ್. ಹಾಗಾದ್ರೆ ಇವುಗಳನ್ನು ಇವಾಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಸ್ವರ ಅಂದ್ರೇನು, ವ್ಯಂಜನ ಅಂದ್ರೇನು, ಯೋಗವಾಹಕ ಅಂದ್ರೇನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ್ರಿ. ಹಾಂ, ಎಸ್, ಸರಿ. ಹಾಗಾದ್ರೆ ಮೊದಲನೇದಾಗಿ ಸ್ವರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹೌದ್ರಿ? ಸ್ವರಗಳು ಅಂದ್ರೇನು? ಸ್ವರಗಳು ಅಂದ್ರೆ ಗುರುಪಾದಮ್ಮ ಹೇಳುವ.
ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳು. ಎಸ್, ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ಏನು ಕರಿತೀವಪ್ಪ ಅಂತಂದ್ರೆ ಸ್ವರಾಕ್ಷರ ಅಂತ ಹೇಳ್ತೀವಿ. ಹೌದಾ? ಸ್ವತಂತ್ರವಾಗಿ ಉಚ್ಚಾರ ಮಾಡವು. ಹೌದ್ರಿ? ಸೊ ಅಂದರೆ ಯಾವುದೇ ಒಂದು ಅಕ್ಷರದ ಸಹಾಯವನ್ನು ತೆಗೆದುಕೊಳ್ಳಲ್ಲವು. ಹೌದ್ರಿ? ಸರಿ, ಅದು ಇಲ್ಲಿದೆ ನೋಡ್ರಿ. ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳು ಅಂತಂದೇಳಿ ಕರಿತಾ ಹೋಗ್ತಿದ್ದೀವಿ. ಸೊ ಹಾಗಾದ್ರೆ ಅವು ಯಾವ್ಯಾವವು ಸ್ವರಗಳು? ಯಾವ್ಯಾವು ಯಾರು ಹೇಳ್ತೀರಿ? ಸಮರ್ಥ ಹೇಳಪ್ಪ. ಅ ಆ ಇ ಈ ಉ ಊ ರು ಎ ಐ ಓ ಔ. ಓ ಔ. ಓಕೆ, ಎಸ್, ಸರಿ ರೀ. ಹಾಗಾದ್ರೆ ಸ್ವರಗಳು ಯಾವಪ್ಪ ಅಂತಂದ್ರೆ ಅ ಆ ಇ ಈ ಉ ರು ಎ ಐ ಓ ಔ. ಹೌದ್ರಿ? ಇವು 13 ಏನಪ್ಪ ಅಂತಂದ್ರೆ ಕನ್ನಡದ ಸ್ವರಗಳಿವು. ಹೌದ್ರಿ? ಎಸ್. ಹಾಗಾದ್ರೆ ಈ ಕನ್ನಡದ ಸ್ವರಗಳನ್ನು ಪ್ರಮುಖವಾಗಿ ಎಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ? ಗುರುಪಾದಮ್ಮ, ಸ್ವರದೊಳಗೆ ಎಷ್ಟು ವಿಭಾಗಗಳದಮ್ಮ? ಎಸ್, ವೆರಿ ಗುಡ್ ಗರ್ಲ್. ಸೊ ಸ್ವರದೊಳಗೆ ಎಷ್ಟು ವಿಧಗಳದಪ್ಪ? 3 ವಿಧಗಳದವು. ಅವು ಯಾವ್ಯಾವಪ್ಪ ಅಂತಂದ್ರೆ ಸ್ವರಗಳು, ಇದು ಋಸ್ವಸ್ವರಗಳು, ದೀರ್ಘಸ್ವರಗಳು ಮತ್ತು ಪ್ಲುತಸ್ವರಗಳು ಅಂತಂದು ಹೇಳ್ಬಿಟ್ಟು. ಹೌದ್ರಿ? ಸೊ ಋಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹೌದ್ರಿ? ಸೊ ಹಾಗಾದ್ರೆ ಇಲ್ಲೇ ಋಸ್ವಸ್ವರ ಅಂದ್ರೆ ಏನು? ಶಪಿ. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಋಸ್ವಸ್ವರ ಎನ್ನುತ್ತಾರೆ. ಎಸ್, ವೆರಿ ಗುಡ್ ಬಾಯ್. ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳ ಒಂದು ಗುಂಪಿಗೆ, ಹೌದಾ, ನಾವೇಂತ ಕರಿತೀವಪ್ಪ ಅಂತಂದ್ರೆ ಸ್ವರಗಳು ಅಂತಂದೇಳಿ ಕರಿತೀವಿ. ಹೌದ್ರಿ? ಎಸ್, ವೆರಿ ಗುಡ್ ಬಾಯ್. ಸಿಡೌನ್ ಪ್ಲೀಸ್. ಸೊ ಅದೇ ರೀತಿಯಾಗಿ ನಾವು ಬರೀ ಸ್ವರಗಳಂದ್ವಿ, ಸಾರಿ, ಋಸ್ವಸ್ವರ ಅಂತಂದ್ರೆ. ಹೌದ್ರಿ? ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತೀನಿ. ಸೊ ಅಲ್ಲಿ ನಾವೇನೋ ಸ್ವರಗಳು ಅಂದ್ವಿ ಅಂತ ಅನಿಸ್ತಾ. ಸೊ ಋಸ್ವಸ್ವರ ಅಂದ್ರೆ ಏನಪ್ಪ ಅಂತಂದ್ರೆ, ಋಸ್ವಸ್ವರ ಅಂತಂದ್ರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳ ಒಂದು ಗುಂಪಿಗೆ ನಾವೇಂತ ಕರಿತೀವಪ್ಪ ಅಂತಂದ್ರೆ ಋಸ್ವಸ್ವರಗಳು ಅಂತಂದೇಳಿ ಕರಿತಾ ಹೋಗ್ತಿದ್ದೀವಿ. ಹಾಗಾದ್ರೆ ಋಸ್ವಸ್ವರಗಳು ಎಷ್ಟದವು? ಅನುಪಮ. ಎಸ್, ಋಸ್ವಸ್ವರಗಳು 6 ಅದಾವು. ಯಾವ್ಯಾವ ಅನುಪಮ ಅವು? ಎಸ್, ನೆಕ್ಸ್ಟ್ ಹೇಳುವ. ಓ. ಎಸ್, ವೆರಿ ಗುಡ್ ಗರ್ಲ್. ಸೊ ಕುಡ್ಮ. ಸೊ ಋಸ್ವಸ್ವರಗಳು ಯಾವಪ್ಪ ಅಂತಂದ್ರೆ, ಸೊ ನಿಮ್ಗೆ ಆಲ್ರೆಡಿ ಇಲ್ಲಿ ನಾನು ಹಾಕಿದ್ದೀನಿ, ಇಲ್ಲಿ ನೋಡ್ಬೋದು ನೀವು. ಸೊ ಋಸ್ವಸ್ವರಗಳು ಅ ಈ ಉ ರು ಎ ಮತ್ತು ಓ. ಹೌದ್ರಿ? ಇವು ಏನಪ್ಪ ಅಂತಂದ್ರೆ ಋಸ್ವಸ್ವರಗಳು. ಸರಿ, ಇವನ್ನ ಯಾಕೆ ನಾವು ಋಸ್ವಸ್ವರ ಅಂತ ಕರಿತೀವಪ್ಪ ಅಂತಂದ್ರೆ ಇವುಗಳೆಲ್ಲ ಏನಾಗ್ತವಪ್ಪ ಅಂತಂದ್ರೆ ಏಕಮಾತ್ರ ಕಾಲಾವಧಿ, ಅಂದ್ರೆ ಇವುಗಳನ್ನು ಉಚ್ಚಾರ ಮಾಡೋಕೆ ನಾವೇನು ಮಾಡಲ್ಲ, ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಲ್ಲ. ಸೊ ಹಾಗಾಗಿ ಇವೇನಪ್ಪ ಅಂತಂದ್ರೆ ಋಸ್ವಸ್ವರಗಳು ಅಂತಂದು ಹೇಳಿ ಕರಿತಾ ಹೋಗ್ತಿದ್ದೇವೆ. ಓಕೆ. ಸೊ ದೀರ್ಘಸ್ವರಗಳು ಅಂದ್ರೇನು? ಈಗ ನೋಡ್ರಿ, ಋಸ್ವಸ್ವರಗಳ ಬಗ್ಗೆ ಅರ್ಥ ಆಯ್ತಾ ನಿಮ್ಗೆಲ್ಲರಿಗೂ? ಸೊ ಯಾರಿಗೆ ಋಸ್ವಸ್ವರಗಳ ಬಗ್ಗೆ ಮತ್ತೇನಾದರೂ ಡೌಟ್ ಇದೆ? ಸೊ ಋಸ್ವಸ್ವರ ಅಷ್ಟೇ ಅಲ್ಲ, ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಗಳಿದ್ದಲ್ಲಿ ನೀವೇನು ಮಾಡ್ಬೋದಪ್ಪ ಅಂತ ಕಮೆಂಟ್ ಮಾಡೋದರ ಮೂಲಕ ನಿಮ್ಮ ಡೌಟ್ಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಜೊತೆಗೆ ಈ ಒಂದು ವಿಡಿಯೋಸ್ ನಿಮಗೆ ಲೈಕ್ ಆತಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಹಾಗಾದರೆ ಈಗ ಮುಂದಿನ ಒಂದು ಟಾಪಿಕ್ ಹೋಗೋಣ ನಾವು. ಸೊ ಮುಂದಿನ ಟಾಪಿಕ್ ಏನಪ್ಪ ಅಂತಂದ್ರೆ ಸೊ ದೀರ್ಘಸ್ವರಗಳು. ದೀರ್ಘಸ್ವರ ಅಂದ್ರೇನು? ಎಸ್, ಕಾವ್ಯ ಹೇಳಮ್ಮ. ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘಸ್ವರ ಎನ್ನುವರು. ಎಸ್, 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳ ಒಂದು ಗುಂಪಿಗೆ ನಾವೇಂತ ಕರಿತೀವಪ್ಪ ಅಂತಂದ್ರೆ ದೀರ್ಘಸ್ವರ ಅಂತ ಕರಿತೀವಿ. ವೆರಿ ಗುಡ್ ಗರ್ಲ್. ಸಿನೋ ಪ್ಲೀಸ್ ಮಾ. ಸೊ ನೋಡ್ರಿ, ಅವಳು ಹೇಳ್ದಂಗೆ ಇಲ್ಲಿ ದೀರ್ಘಸ್ವರ ಅಂತಂದ್ರೆ 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ. 2 ಮಾತ್ರೆ ಅಂತಂದ್ರೆ 2 ಅಂದ್ರೆ ಇದನ್ನು ಹೇಳಕ್ಕೆ ಸ್ವಲ್ಪ ಸಮಯ ತಗೊಳ್ತೀವಿ. ನೋಡ್ಲಿ, ಋಸ್ವಸ್ವರಗಳನ್ನು ಹೇಳಕ್ಕೆ ಯಾವುದೇ ರೀತಿಯಾದಂಥ ಸಮಯಗಳನ್ನ ತಗೊಳ್ಳೋಣ ನಾವು. ಹೌದ್ರಿ? ಅದೇ ನಾವು ದೀರ್ಘಸ್ವರಗಳನ್ನು ಹೇಳ್ಬೇಕಪ್ಪ ಅಂತಂದ್ರೆ ಸಮಯವನ್ನು ತೆಗೆದುಕೊಳ್ತೀವಿ. ಸೊ ಹಾಗಾಗಿ ದೀರ್ಘಸ್ವರ ಅಂತಂದ್ರೆ
ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳ ಒಂದು ಗುಂಪಿಗೆ ನಾವು ದೀರ್ಘಸ್ವರ ಅಂತಂದು ಹೇಳಿ ಕರಿತೀವಿ. ಕಾವ್ಯ ಹಂಗಾದ್ರೆ ಅವು ಯಾವ್ಯಾವ ಮಾ? ಏಳದರಿ. ಹಾಂ, ಆ ಇ ಉ ಎ ಐ ಓ ಔ. ವೆರಿ ಗುಡ್ ಗರ್ಲ್. ಹೌದ್ರಿ, ಗುಡ್ ಮಾ. ಸೊ ಈ ದೀರ್ಘ ಸ್ವರಗಳು ಎಷ್ಟು ಅದಾವ ರೀ? 7 ಅದಾವು. ಅವು ಯಾವ್ಯಾವಪ್ಪ ಅಂತಂದ್ರೆ ಆ ಇ ಉ ಎ ಐ ಓ ಔ. ಗೊತ್ತಾಯ್ತು ರೀ? ಅಂದರೆ ಸೊ ದೀರ್ಘವಾಗಿ ಅಂದರೆ ಸ್ವಲ್ಪ ಸಮಯವನ್ನು ಏನು ತಗೊಳ್ತೇವಲ್ಲ, ಇವ ಯಾವ ಅಕ್ಷರಗಳನ್ನು ಉಚ್ಚಾರ ಮಾಡಲು ಸಮಯವನ್ನು ತೆಗೆದುಕೊಳ್ತೇವೋ ಅಂಥ ಅಕ್ಷರಗಳಿಗೆ ನಾವೇಂತ ಕರಿತೀವಪ್ಪ ಅಂದ್ರೆ ದೀರ್ಘ ಸ್ವರಗಳು ಅಂತಂದೇಳಿ ಕರಿತಾ ಹೋಗ್ತಿದ್ದೇವೆ. ಗೊತ್ತಾಯ್ತು ರೀ? ಸರಿ, ಅದೇ ರೀತಿಯಾಗಿ ಸೊ ಇದು ಪ್ಲುತಸ್ವರ ಅನ್ನೋದೇನಿತ್ತಲ್ಲ ನಿಮ್ಮ 5ನೇ ತರಗತಿಯ ಪಠ್ಯಕ್ರಮಕ್ಕೆ ಇಲ್ಲಿದೆ. ಹೌದ್ರಿ, 5ನೇ ತರಗತಿ ಯಾರೆಲ್ಲ ವಿದ್ಯಾರ್ಥಿಗಳು ನವೋದಯ ಮತ್ತು ಮುರಾರ್ಜಿ ಪರೀಕ್ಷೆಯನ್ನು ಬರಿತಾ ಇದ್ದೀರಿ ಆ ವಿದ್ಯಾರ್ಥಿಗಳಿಗೆ ಇದು ನಿಮ್ಮ ಪಠ್ಯಕ್ರಮದೊಳಗಿಲ್ಲ. ಆದರೂ ಸಹಿತ ಒಂದು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾವು ಇದು ನಿಮಗೆ ಹೇಳ್ಕೊಡ ಅಂತೀವಿ. ಸರಿ ರೀ? ಸೊ ಹಾಗಾದಂದ್ರೆ ಪ್ಲುತಸ್ವರ ಅಂದ್ರೆ ಏನು? ಎಸ್, ಶಶಿಕಲಾ ಹೇಳಮ್ಮ. ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಪ್ಲುತಸ್ವರ ಎನ್ನುವರು. ವೆರಿ ಗುಡ್ ಗರ್ಲ್. 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳ ಒಂದು ಗುಂಪಿಗೆ ಅಥವಾ ಸಮೂಹಕ್ಕೆ ನಾವೇಂತ ಕರಿತೀವಪ್ಪ ಅಂತಂದ್ರೆ ಪ್ಲುತಸ್ವರ ಅಂತಂದೇಳಿ ಕರಿತಾ ಹೋಗ್ತಿದ್ದೀವಿ. ಹೌದ್ರಿ? ಹಾಗಾದ್ರೆ ಪ್ಲುತಸ್ವರಗಳಿಗೆ ಒಂದು ಎಕ್ಸಾಂಪಲ್ನ ಕೊಡ್ರಿ. ಯಾರು ಕೊಡ್ತೀರಿ ನೋಡೋಣ? ಸೊ ನೋಡ್ರಿ, ಯಾವಾಗಲೂ ಪ್ಲುತಸ್ವರಗಳು ಎಷ್ಟು ಅದಾವ್ರಿ ಅಂತ ಕೇಳಂಗಿಲ್ಲ. ಯಾಕೆ ಹೇಳ್ರಿ? ಪ್ಲುತಸ್ವರಗಳು ನಿಗದಿತ ಅಂಕಿ ಒಳಗೆ ಇರಂಗಿಲ್ಲ. ಈಗ ನೋಡ್ರಿ, ಆಲ್ರೆಡಿ ನಮ್ಗೆ ಸ್ವರಗಳು ಎಷ್ಟು ಅದಾವ ರೀ? 13 ಸ್ವರಗಳದವು. 13 ಸ್ವರಗಳನ್ನು ನಾವೇನು ಮಾಡಿದೀವಪ್ಪ ಅಂದ್ರೆ 3 ವಿಭಾಗಗಳಾಗಿ ಮಾಡಿದ್ವಿ. ಋಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ ಅಂತಂದೇಳಿ. ಇಲ್ಲಿ ಋಸ್ವಸ್ವರಗಳು 6 ಅದಾವು, ದೀರ್ಘಸ್ವರಗಳು 7 ಅದಾವು. 6, 7, 13 ಆಗ್ತವು. ಸೊ ಇಲ್ಲಿಗೆ ಸ್ವರಗಳು ಕಂಪ್ಲೀಟ್ ಆದವು. ಆದ್ರೆ ಪ್ಲುತಸ್ವರ ಅಂತಂದ್ರೆ ಏನಪ್ಪ ಅಂತಂದ್ರೆ ಯಾವ ಅಕ್ಷರವನ್ನು ಜಾಸ್ತಿ ಕಾಲಾವಧಿಯಲ್ಲಿ ಉಚ್ಚಾರ ಮಾಡ್ತೀವಿ, ಅದು ಏನಾಗಿರ್ಬೋದು? ಋಸ್ವಸ್ವರ ಆಗಿರ್ಬೋದು ಅಥವಾ ದೀರ್ಘಸ್ವರ ಆಗಿರ್ಬೋದು. ಹೌದ್ರಿ? ಆ ಅಕ್ಷರಗಳನ್ನು ನಾವು ಜಾಸ್ತಿ ಕಾಲಾವಧಿಯಲ್ಲಿ ಉಚ್ಚಾರ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಪ್ಲುತಸ್ವರ ಅಂತಂದೇಳಿ ಕರಿತೀವಿ. ಹೌದ್ರಿ? ಎಕ್ಸಾಂಪಲನ್ನು ಹೇಳಿ ನೋಡೋಣ. ಹೇಳಪ್ಪ ಶಪಿ. ಅಮ್ಮ. ಅಮ್ಮ, ಅಮ್ಮ. ಓಕೆ, ಅದನ್ನೊಂದು ಸ್ವಲ್ಪ ದೀರ್ಘವಾಗಿ ಹೇಳುವುದು. ಓಕೆ, ಹಾಂ ಹೇಳುವ ಏಕೆನ ಕವನ. ಅಮ್ಮ, ದೇವರೇ. ಎಸ್, ದೇವರೇ, ಅಮ್ಮ. ಓಕೆ, ಎಸ್, ಕೊಡ್ರಿ. ಅದೇ ರೀತಿಯಾಗಿ ಸ, ರೀ, ಗ ಅಂದ್ರೆ ಯಾವ ಅಕ್ಷರವನ್ನು ದೀರ್ಘವಾಗಿ ಹೇಳ್ತಿದ್ದೇವೋ ಅವುಗಳನ್ನು ನಾವೆಂತ ಕರಿತೀವಿ? ಪ್ಲುತಸ್ವರ ಅಂತಂದೇಳಿ ಕರಿತಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೇನಪ್ಪ ಅಂತಂದ್ರೆ ಪ್ಲುತಸ್ವರದ ಚಿಹ್ನೆ ಈ ಒಂದು ಅಕ್ಷರ ಆಗಿರ್ತೈತಿ. ಇದನ್ನು ನೀವು ಮತ್ತೆ ಎಸ್ ಅಂತ ಅನ್ಬಾರ್ದು, ಎಸ್ ಸರಾದ ಅಂತ ಅನ್ಬಾರ್ದು. ಓಕೆ, ಆ ರೀತಿ ಇರ್ತೈತಿ ಅಂತ ಹೇಳ್ಬೇಕಷ್ಟೇ. ಸರಿ ರೀ? ಗೊತ್ತಾಯ್ತಾ ಪ್ಲುತಸ್ವರದ ಚಿಹ್ನೆ ಯಾವುದಂತಂದು ಹೇಳ್ಬಿಟ್ಟು? ಎಸ್, ಸರಿ. ಹಾಗಾದ್ರೆ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿರಲಿ. ಈ ಪ್ಲುತಸ್ವರ ಇನ್ನೊಂದು ಸರಿ ನಾನು ರಿಪೀಟ್ ಮಾಡವಂತೀನಿ. ನಿಮ್ಮ ನವೋದಯ ಮತ್ತು ಮುರಾರ್ಜಿಗೆ ಇದರ ಬಗ್ಗೆ ಕೇಳೋಂಗಿಲ್ಲ. ಓಕೆ, ಬಟ್ ಮಾಹಿತಿ ಇರಲಿ. ಗೊತ್ತಾಯ್ತು ರೀ? ಎಸ್, ಸರಿ. ಹಾಗಾದ್ರೆ ಸ್ವರದೊಳಗೆ ಯಾರಿಗಾದ್ರೂ ಏನಾದರೂ ಡೌಟ್ ಐತ್ಯಾ? ಎಸ್, ಇಫ್ ಯು ಹ್ಯಾವ್ ಎನಿ ಡೌಟ್, ಓಕೆ, ನಿಮಗೆ ಯಾವುದೇ ರೀತಿಯಾದಂಥ ಸಂಶಯಗಳಿತ್ತಂತಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಿಮಗಾಗಿ ಓಪನ್ ಆಗಿರ್ತದೆ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ವಿಡಿಯೋ ಲೈಕ್ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನೀವು ನಮ್ಮನ್ನು ಬೆಳೆಸ್ತೀರಿ, ಹರಿಸ್ತೀರಿ ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಾ ಸೊ ಮುಂದಿನ ಒಂದು ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ. ಸೊ ಮುಂದಿನ ಟಾಪಿಕ್ ಯಾವುದಪ್ಪ ಅಂತಂದರೆ ಅದುವೇ ವ್ಯಂಜನಗಳು. ಓಕೆ, ಸೊ ಹಾಗಾದ್ರೆ ಒಟ್ಟು ವ್ಯಂಜನಗಳು ಎಷ್ಟದವು? ಎಸ್ ಜಾಹ್ನವಿ? ಎಸ್. ಸೊ ವ್ಯಂಜನಗಳು ಆಲ್ರೆಡಿ ನಾವು ಇವಾಗ ಡಿಸ್ಕಷನ್ ಮಾಡಿದ್ದೀವಿ. ವ್ಯಂಜನಗಳು 34 ಅದಾವು. ಹೌದ್ರಿ? ಸ್ವರಗಳು 13 ಅದಾವು. ಹೌದ್ರಿ? ಸರಿ. ಹಾಗಾದ್ರೆ ವ್ಯಂಜನ ಅಂದ್ರೇನು? ವ್ಯಂಜನ ಅಂದ್ರೇನು ಅಥವಾ ವ್ಯಂಜನ ಎಂದರೇನು? ವ್ಯಂಜನ ಎಂದರೇನು? ಶಶಿಕಲಾ ಹೇಳಮ್ಮ. ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಎನ್ನುವರು. ವೆರಿ ಗುಡ್ ಗರ್ಲ್. ಓಕೆ, ಕೊಡ್ರಿ. ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳ ಒಂದು ಗುಂಪಿಗೆ ನೋಡ್ರಿ, ಯಾವ ಅಕ್ಷರವು ಸ್ವರದ ಸಹಾಯವನ್ನು ತೆಗೆದುಕೊಂಡು ಉಚ್ಚಾರ ಮಾಡುತ್ತದೆಯೋ ಅಂಥ ಅಕ್ಷರಗಳಿಗೆ ನಾವು ಎಂತ ಕರಿತೀವಪ್ಪ ಅಂತಂದ್ರೆ ವ್ಯಂಜನಗಳು ಅಂತಂದೇಳಿ ಕರಿತಾ ಹೋಗ್ತಿದ್ದೀವಿ. ನಾನು ನಿಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕ ಅನ್ನೋದನ್ನು ಕೊಟ್ಟಿದ್ದೀನಿ. ಓಕೆ, ಕ ಅನ್ನೋದನ್ನು ಕೊಟ್ಟಿದ್ದೀನಿ. ಕ ಪ್ಲಸ್ ಅ ಕ ಆಗುತ್ತಾ? ಹೌದ್ರಿ? ನೆಕ್ಸ್ಟ್ ಅದೇ ರೀತಿಯಾಗಿ ನಾ ಇಲ್ಲಿ ಮ ತೊಗೊಂಡೆ ಅಂತ ಅಂದ್ಕೊಡ್ರಿ. ಓಕೆ,
ಮ ಪ್ಲಸ್ ಉ ಏನಾಗತ್ರಿ ಇದು? ಎಸ್, ವೆರಿ ಗುಡ್ ಗರ್ಲ್ಸ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಸ ತೊಗೊಂಡೆ ಅಂತ ಇಟ್ಕೊಳ್ರಿಪ್ಪ. ಸ ಪ್ಲಸ್ ಓ ತೊಗೊಂಡೆ. ಓಕೆ, ಸ ಪ್ಲಸ್ ಓ ತೊಗೊಂಡ್ರೆ ಏನಾಗತ್ತಿ? ಹೌದ್ರಿ? ಎಸ್, ವೆರಿ ಗುಡ್. ಸೊ ಇದೇ ರೀತಿ ಇದು ಏನಾಗುತ್ತಪ್ಪ ಅಂತಂದ್ರೆ ಯಾವುದೇ ಒಂದು ವ್ಯಂಜನಾಕ್ಷರ ಇರ್ಬೋದು, ಆ ವ್ಯಂಜನಾಕ್ಷರ ಏನಾಗಿರ್ತೈತಪ್ಪ ಅಂತಂದ್ರೆ ಸ್ವರದ ಜೊತೆಗೆ ಅದು ಕೂಡ್ಕೊಂಡಿರ್ತೈತಿ. ಹೌದ್ರಿ? ಸ್ವರದ ಜೊತೆಗೆ ಅದು ಕೂಡ್ಕೊಂಡಿರೋದ್ರಿಂದ ಇದಕ್ಕೆ ನಾವೇಂತ ಕರಿತೀವಪ್ಪ ಅಂತಂದ್ರೆ ವ್ಯಂಜನಾಕ್ಷರ ಅಂತಂದು ಹೇಳಿ ಕರಿತಾ ಹೋಗ್ತಿದ್ದೀವಿ. ಸೊ ಇದನ್ನು ಮತ್ತೆ ನಾವು ಮುಂದಿನ ಒಂದು ತರಗತಿ ಒಳಗೆ ನೋಡೋಣ ಅಂತ. ಓಕೆ, ಸೊ ಹಾಗಾದರೆ ಇಲ್ಲಿ ನಾವು ಪ್ರಮುಖವಾಗಿ ವ್ಯಂಜನದೊಳಗೆ ಎಷ್ಟು ಪ್ರಕಾರಗಳನ್ನು ಮಾಡಿದ್ದೀವಿ? ವ್ಯಂಜನದೊಳಗೆ ಎಷ್ಟು ಪ್ರಕಾರಗಳದವ್ರಿ? ಹೇಳಿ ಮನೀನ. ಎಸ್, ವೆರಿ ಗುಡ್ ಗರ್ಲ್. ವ್ಯಂಜನದೊಳಗೆ ಪ್ರಮುಖವಾಗಿ 2 ಪ್ರಕಾರಗಳದವು. ಹೌದ್ರಿ? ಸರಿ, ಹಾಗಾದ್ರೆ ಅವು 2 ಪ್ರಕಾರಗಳು ಯಾವವು? ಎಸ್ ಜಾನವಿ? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವೆರಿ ಗುಡ್ ಗರ್ಲ್. ವ್ಯಂಜನದೊಳಗೆ 2 ಪ್ರಕಾರಗಳದವು. ಅವು ಯಾವ್ಯಾವಪ್ಪ ಅಂತಂದ್ರೆ ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಹೌದ್ರಿ? ಸರಿ, ಹಾಗಾದ್ರೆ ವರ್ಗೀಯ ವ್ಯಂಜನ ಅಂದ್ರೇನು? ಹೇಳಮ್ಮ ಜನ, ನೀನೇ ಹೇಳು. ಕದಿಂದ ಮ ವರೆಗಿನ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತಾರೆ. ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಸೊ ನೋಡ್ರಿ, ಆಲ್ರೆಡಿ ನಾವಿಲ್ಲಿ ಬುಕ್ ಕೊಟ್ಟಿದ್ದೇವೆ ನಿಮ್ಗೆ. ಕದಿಂದ ಮ ವರೆಗಿನ 25 ಅಕ್ಷರಗಳನ್ನು ನಾವೇಂತ ಕರಿತೀವಪ್ಪ ಅಂತಂದ್ರೆ ವರ್ಗೀಯ ವ್ಯಂಜನ ಅಂತಂದು ಹೇಳಿ ಕರಿತೀವಿ. ಸೊ ನೀವು ಈ ರೀತಿ ಆದರೂ ಹೇಳ್ಬೋದು. ಇಲ್ಲಪ್ಪ, ನಿಮ್ಗೆ ಇನ್ನೊಂದು ಈಸಿ ವೇ ಏನಪ್ಪ ಅಂತಂದ್ರೆ ಯಾವ ಅಕ್ಷರವನ್ನು ವರ್ಗ ಮಾಡಿ ಹೇಳಲು ಬರ್ತದೆಯೋ, ಯಾವ ಅಕ್ಷರವನ್ನು ವರ್ಗ ಮಾಡಿ ಹೇಳಕ್ಕೆ ಬರ್ತೈತಲ್ಲ ಅದನ್ನು ನಾವೇಂತ ಕರಿತೀವಪ್ಪ ಅಂದ್ರೆ ವರ್ಗೀಯ ವ್ಯಂಜನ ಅಂತಂದು ಹೇಳಿ ಕರಿತೀವಿ. ಸರಿ, ಅರ್ಥ ಆಯ್ತು ರೀ ವರ್ಗೀಯ ವ್ಯಂಜನ ಅಂತಂದ್ರೆ? ಹಾಂ, ಸರಿ. ಇವು ವರ್ಗೀಯ ವ್ಯಂಜನಗಳು ಏನಾಗಿರ್ತವಪ್ಪ ಅಂದ್ರೆ ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಇದ್ರೊಳಗೆ ನಾವೇನು ಮಾಡಿದೀವಪ್ಪ ಅಂತಂದ್ರೆ 5 ಪ್ರಮುಖ ಭಾಗಗಳನ್ನು ನಾವು ಮಾಡ್ತಾ ಹೋಗಿದ್ದೀವಿ. ಹೌದ್ರಾ? 1ನೇ ಭಾಗ ಯಾವುದಪ್ಪ ಅಂದ್ರೆ ಖ ವರ್ಗ, 2ನೇದು ಛ ವರ್ಗ, 3ನೇದು ಟ ವರ್ಗ, 4ನೇದು ತ ವರ್ಗ, ಇನ್ನು 5ನೇದು ಪ ವರ್ಗ. ಅಂದ್ರೆ ಕ ಛ ಟ ತ ಪ. ಹೌದ್ರಿ? ಕಚಟ ತಪ ಅಂತಂದೇಳಿ ಅದರೊಳಗೆ 5 ವರ್ಗಗಳನ್ನು ನಾವು ಮಾಡ್ತಾ ಹೋಗಿದ್ದೀವಿ. ಸೊ ಆದ್ರೆ ಈ ಒಂದು ವರ್ಗೀಯ ವ್ಯಂಜನದೊಳಗೆ, ಹೌದ್ರಿ, ವರ್ಗೀಯ ವ್ಯಂಜನದೊಳಗೆ ಮತ್ತೆ ನಾವೇನು ಮಾಡಿದೀವಪ್ಪ ಅಂತಂದ್ರೆ 3 ಪ್ರಕಾರಗಳನ್ನು ನಾವು ಮಾಡಿದ್ದೀವಿ. ಹೌದಾ? ಸೊ 3 ಪ್ರಕಾರಗಳು ಯಾವುವು? ವರ್ಗೀಯ ವ್ಯಂಜನದಲ್ಲಿರ್ತಕ್ಕಂಥ 3 ಪ್ರಕಾರಗಳು ಯಾವುವು? ಶಪಿ ಹೇಳಪ್ಪ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ವೆರಿ ಗುಡ್ ಬಾಯ್. ಓಕೆ, ಸಿಟ್ ಡೌನ್ ಪ್ಲೀಸ್. ಸೊ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತಂದು ಹೇಳ್ಬಿಟ್ಟು. ಓಕೆ, ಸೊ ಹಾಗಾದ್ರೆ ಅಲ್ಪಪ್ರಾಣಾಕ್ಷರ ಅಂದರೆ ಯಾರಿಗೆ ಗೊತ್ತೈತಿ? ಕಾವ್ಯ ಹೇಳಮ್ಮ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರ ಎನ್ನುವುದು. ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ಓಕೆ, ಯಾವ ಅಕ್ಷರವನ್ನು ಕಡಿಮೆ ಉಸಿರಿನಿಂದ, ಹೌದ್ರಿ, ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವೆಂತ ಕರಿತೀವಪ್ಪ ಅಂತಂದ್ರೆ ಅಲ್ಪಪ್ರಾಣ ಅಂತಂದು ಹೇಳಿ ಕರಿತೀವಿ. ಓಕೆ, ಹಾಗಾದ್ರೆ ಅಲ್ಪಪ್ರಾಣ ಅಕ್ಷರಗಳು ಎಷ್ಟದವು? ಎಷ್ಟದವ್ರಿ ನಿಂಗಮ್ಮ? ಎಸ್, ವೆರಿ ಗುಡ್ ಗರ್ಲ್. ಎಷ್ಟದಪ್ಪ ಅಂತಂದ್ರೆ 10 ಅಲ್ಪಪ್ರಾಣಾಕ್ಷರಗಳದವು. ಹೌದ್ರಿ? ಸೊ ಹಾಗಾದ್ರೆ ಅವು ಯಾವ್ಯಾವ ರೀ ಜಾನವಿ? ಎಸ್, ಅಂದ್ರೆ ನಾವಿಲ್ಲೇನು ವರ್ಗ ಮಾಡಿ ಬರ್ದಿದ್ದೇವಲ್ಲ, ವರ್ಗ ಮಾಡಿ ಬರ್ದದ್ರೊಳಗೆ ಈ 1ನೇ ಸಾಲು ಮತ್ತು 3ನೇ ಸಾಲುಗಳನ್ನು ನಾವೇಂತ ಕರಿತೀವಪ್ಪ ಅಂತಂದ್ರೆ ಸೊ ಅಲ್ಪಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇಲ್ಲಿ ನಾ ಬರೆದಿದ್ದೀನಿ, ನೀವು ನೋಡ್ತಾ ಇರ್ಬೋದು ನನ್ನ ಒಂದು ಸ್ಲೈಡ್ ಒಳಗೆ. ಸೊ ಅದು ನಿಮ್ಗೆ ಕಾಣಿಸ್ತಾ ಇದೆ, ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಇಲ್ಲಿ 1ನೇ ಸಾಲು ಮತ್ತು 3ನೇ ಸಾಲನ್ನು ನಾವು ಅಲ್ಪಪ್ರಾಣಾಕ್ಷರ ಅಂತಂದೇಳಿ ಕರಿತಾ ಹೋಗ್ತಿದ್ದೀವಿ. ಅದೇ ರೀತಿಯಾಗಿ ಓಕೆ, ಸೊ ಹಂಗಾರೆ ಒಟ್ಟು ಅಲ್ಪಪ್ರಾಣಾಕ್ಷರಗಳು 10 ಅದಾವು. ಗೊತ್ತಾಯ್ತ್ರಿ? ಎಸ್, ಸರಿ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಮಹಾಪ್ರಾಣಾಕ್ಷರ. ಓಕೆ, ಮಹಾಪ್ರಾಣ ಅಂದ್ರೆ ಏನು? ಮಹಾಪ್ರಾಣ ಅಂದರೆ ಏನು ನೋಡ್ಲೆ. ಅಲ್ಪಪ್ರಾಣ ಅಂತಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಹೌದ್ರಿ? ಮಹಾಪ್ರಾಣಾಕ್ಷರಗಳು ಅಂತಂದ್ರೆ ನೀ ಹೇಳಮ್ಮ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುವುದು. ಎಸ್, ವೆರಿ ಗುಡ್ ಗರ್ಲ್.
ಹೆಚ್ಚಿಗೆ ಉಸಿರಿನಿಂದ, ಹೌದಾ, ಹೆಚ್ಚಿಗೆ ಉಸಿರಿನಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವೇಂತ ಕರಿತೀವಿ? ಮಹಾಪ್ರಾಣಾಕ್ಷರ ಅಂತಂದೇಳಿ ಕರಿತೀವಿ. ಹೌದ್ರಿ? ಸೊ ಅವು ಯಾವ್ಯಾವು? ಹೇಳಮ್ಮ ನೀನು. ಹೇಳಮ್ಮ. ಎಸ್, ಇನ್ನೊಂದ್ಸಲ ಹೇಳ. ಎಸ್, ಖ ಛ ಠ ಥ ಫ ಘ ಝ ಢ ಧ ಭ. ಹೌದ್ರಿ? ಯಾವ ಅಕ್ಷರಗಳನ್ನ ಹೇಳಾಕ ನಾವೇನು ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಉಸಿರನ್ನು ತಗೊಳ್ತೀವಿ. ಅದನ್ನು ನಾವೇಂತ ಕರಿತೀವಪ್ಪ ಅಂತಂದ್ರೆ ಮಹಾಪ್ರಾಣಾಕ್ಷರ ಅಂತಂದೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ಏನು ಇದನ್ನು ಬರ್ತೀರಲ್ಲ, ಕಚಡದಪ್ಪ ವರ್ಗಗಳನ್ನು ಬರ್ತಿದ್ದೇವಲ್ಲ ನಾವು, ಅದರೊಳಗೆ 2ನೇ ಸಾಲು ಮತ್ತು 4ನೇ ಸಾಲನ್ನು ನಾವು ಏನಂತ ಕರಿತೀವಿ? ಮಹಾಪ್ರಾಣಾಕ್ಷರ ಅಂತ ಕರಿತೀವಿ. ಹೌದ್ರಿ? 2ನೇ ಸಾಲು ಮತ್ತು 4ನೇ ಸಾಲನ್ನು ಮಹಾಪ್ರಾಣಾಕ್ಷರ ಅಂತ ಕರಿತೀವಿ. ಸೊ ಹಾಗಾದ್ರೆ ಇವು ಎಷ್ಟದವ್ರಿ? ಕವನ ಹೇಳ್ರಿ, ಇವು ಎಷ್ಟದವು? 10 ಅದಾವು. ಎಸ್, ಇವು 10 ಅದಾವು ನೋಡ್ರಿ. ಅಲ್ಪ ಪ್ರಾಣಾಕ್ಷರಗಳು 10 ಅದಾವು, ಮಹಾಪ್ರಾಣಾಕ್ಷರಗಳಷ್ಟು 10 ಅದಾವು. ಹಾಗಾದ್ರೆ ಅನುನಾಸಿಕಗಳು ಎಷ್ಟದವು ನೋಡ್ರಿ? ವರ್ಗೀಯ ವ್ಯಂಜನದೊಳಗೆ 3 ಪ್ರಕಾರಗಳು: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಓಕೆ, ಅನುನಾಸಿಕ ಅಕ್ಷರಗಳು ಎಷ್ಟದಮ್ಮ? ಎಸ್ ಗುರುಪಾದಮ್ಮ, ಅನುನಾಸಿಕ ಅಕ್ಷರಗಳು ಎಷ್ಟದವ್ರಿ? 5 ಅದಾವು. ಯಾವ್ಯಾವ್ರಿ ಅವು? ಎಸ್, ಜ್ಞ ಜ್ಞ ನ ನ ಮ. ಹೌದ್ರಿ? ಸೊ ಹಾಗಾದ್ರೆ ಅನುನಾಸಿಕ ಅಕ್ಷರ ಅಂದ್ರೇನು? ಅನುನಾಸಿಕ ಅಕ್ಷರ ಅಂದ್ರೇನು? ನೀನು ಹೇಳಮ್ಮ. ವೆರಿ ಗುಡ್ ಗರ್ಲ್. ಓಕೆ, ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳ ಒಂದು ಗುಂಪಿಗೆ ಅಥವಾ ಒಂದು ಸಮೂಹಕ್ಕೆ ನಾವೇಂತ ಕರಿತೀವಪ್ಪ ಅಂತಂದ್ರೆ ಅನುನಾಸಿಕ ಅಕ್ಷರಗಳು ಅಂತಂದೇಳಿ ಕರಿತಾ ಹೋಗ್ತಿದ್ದೀವಿ. ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಗೆ ಅರ್ಥ ಆಯ್ತಾ? ಸೊ ನೋಡ್ರಿ, ವರ್ಗೀಯ ವ್ಯಂಜನ ಅಂತಂದ್ರೆ ಯಾವ ಅಕ್ಷರವನ್ನು ವರ್ಗ ಮಾಡಿ ಹೇಳಲು ಸಾಧ್ಯವಿದೆಯೋ, ಹೌದ್ರಿ? ವರ್ಗೀಯ ವ್ಯಂಜನ ಅಂತಂದ್ರೆ ಯಾವ ಅಕ್ಷರವನ್ನು ವರ್ಗ ಮಾಡಿ ಹೇಳಲು ಸಾಧ್ಯವಿದೆಯೋ ಆ ಅಕ್ಷರವನ್ನು ವರ್ಗೀಯ ವ್ಯಂಜನ ಅಂತಂದು ಹೇಳಿ ಕರಿತೀವಿ. ಇಲ್ಲಪ್ಪ ನಿಮ್ಗೆ ಇನ್ನೂ ಈಸಿ ಆಗ್ಬೇಕಂತಂದ್ರೆ ಕದಿಂದ ಮ ವರೆಗಿನ 25 ಅಕ್ಷರಗಳನ್ನು ನಾವೇಂತ ಕರಿತೀವಿ? ವರ್ಗೀಯ ವ್ಯಂಜನ ಅಂತಂದು ಹೇಳಿ ಕರಿತೀವಿ. ಹೌದ್ರಿ? ಸೊ ಹಾಗಾದ್ರೆ ವರ್ಗೀಯ ವ್ಯಂಜನಗಳು 25 ಅಂತ ಗೊತ್ತಾಯ್ತು. ಅದರೊಳಗೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು ಅಂತಂದು ಹೇಳಿ. ಅಲ್ಪಪ್ರಾಣ ಅಕ್ಷರಗಳು 10 ಅದಾವು, ಮಹಾಪ್ರಾಣ ಅಕ್ಷರಗಳು 10 ಅದಾವು, ಅನುನಾಸಿಕ ಅಕ್ಷರಗಳು 5 ಅದಾವು. ಗೊತ್ತಾಯ್ತ್ರಿ? ಹಾಂ, ಎಸ್. ಇವಾಗ ಅವರ್ಗೀಯ ವ್ಯಂಜನಕ್ಕೆ ಹೋಗೋಣ್ರಿ. ಎಸ್, ಅವರ್ಗೀಯ ವ್ಯಂಜನ. ಓಕೆ, ಎಸ್. ಇಲ್ಲಿ ನಾನು ಅಲ್ಪಪ್ರಾಣ ಅಂದ್ರೇನು, ಮಹಾಪ್ರಾಣ ಅಂದ್ರೇನು ನಿಮ್ಗೆ ನೋಟ್ಸನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಯಾರಿಗೆಲ್ಲ ನೋಟ್ಸ್ ಬೇಕಾಗತ್ತಾ, ಸೊ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಬರೆದುಕೊಳ್ಳೋ ಮೂಲಕ ನೀವು ನೋಟ್ಸ್ಗೂ ಮಾಡ್ಕೋಬೋದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಸೊ ಎಲ್ಲ ವಿಚಾರವನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಯಾರು ಇದನ್ನು ಬರ್ಕೊಳ್ತೀರಿ ಅವರು ಪಾಸ್ ಮಾಡಿ ಬರ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಳೆಸ್ತೀರಿ, ಹರಿಸ್ತೀರಿ ಅಂತಂದು ಹೇಳಿ ನಾವು ಹೇಳ್ತಿದ್ದೀವಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಅವರ್ಗೀಯ ವ್ಯಂಜನ. ಓಕೆ, ಸೊ ಅವರ್ಗೀಯ ವ್ಯಂಜನ ಅಂದ್ರೇನು? ಎಸ್ ಜಾನವಿ. ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎನ್ನುತ್ತಾರೆ. ವೆರಿ ಗುಡ್ ಗರ್ಲ್. ಶ್ರೀರಾಮ್ ನೋಡ್ಲಿ, ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ 9 ಅಕ್ಷರಗಳನ್ನು ನಾವೇಂತ ಕರಿತೀವಪ್ಪ ಅಂತಂದ್ರೆ ಅವರ್ಗೀಯ ವ್ಯಂಜನ ಅಂತಂದು ಹೇಳಿ ಕರಿತೀವಿ. ಓಕೆ, ನಾನು ನಿಮ್ಗೆ ಅದೇ ಹೇಳಿದ್ದೆ, ಏನಪ್ಪ ಅಂದ್ರೆ ವರ್ಗೀಯ ವ್ಯಂಜನ ಅಂತಂದ್ರೆ ಯಾವ ಅಕ್ಷರವನ್ನು ವರ್ಗ ಮಾಡಿ ಹೇಳಲು ಬರ್ತದೆಯೋ ಅವುಗಳನ್ನು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇಲ್ಲಿ ಅವರ್ಗೀಯ ವ್ಯಂಜನ ಅಂತಂದ್ರೆ ಇಲ್ಲೇ ಈ ಅಕ್ಷರಗಳನ್ನ ನಮಗೆ ವರ್ಗ ಮಾಡಿ ಹೇಳಕ್ಕೆ ಬರಂಗಿಲ್ಲ. ಈಗ ನೋಡ್ರಿ, ಅಲ್ಲೇನಾಗತ್ತಾ, ಕ ವರ್ಗ ಒಂದು ಬಂದ್ಬಿಡ್ತೈತೆ, ಛ ವರ್ಗ ಬರುತ್ತೆ, ಟ ವರ್ಗ ಅಲ್ಲೇ ವರ್ಗ ಮಾಡಿ ಹೇಳ್ತೀವಿ ನಾವು. ಹೌದ್ರಿ? ಇಲ್ಲೇ ವರ್ಗ ಮಾಡಿ ಹೇಳಕ್ಕೆ ಬರಂಗಿಲ್ಲ. ಹಾಗಾದ್ರೆ ಅವರ್ಗೀಯ ವ್ಯಂಜನಗಳು ಎಷ್ಟದವು ಅಂತ ಗೊತ್ತಾಯ್ತು ನಮ್ಗೆ? 9. ಎಷ್ಟದವ್ರಿ? ಎಸ್, ವೆರಿ ಗುಡ್. ಸರಿ, ಹಾಗಾದ್ರೆ ಅವು ಯಾವ್ಯಾವು ಯಾರು ಹೇಳ್ತೀರಿ? ನೀ ಹೇಳಪ್ಪ. ಯ ರ ಲ ವ ಶ ಶ
ಎಸ್ ವೆರಿ ಗುಡ್ ಬಾಯ್. ಓಕೆ, ಯ ರ ಲ ವ ಶ ಶ ಸ ಹ ಳ. ಹೌದ್ರಿ, ಇವೇನಪ್ಪ ಅಂತಂದ್ರೆ 9 ಅವರ್ಗೀಯ ವ್ಯಂಜನಗಳು. ಇವುಗಳನ್ನು ಏನು ಮಾಡೋಕ್ಕೆ ಬರಂಗಿಲ್ಲಪ್ಪ ಅಂದ್ರೆ ವರ್ಗ ಮಾಡಿ ಹೇಳಲು ಬರೋದಿಲ್ಲ. ಓಕೆ, ಸೊ ಯಾರಿಗೆಲ್ಲ ಈ ಒಂದು ನೋಟ್ಸ್ ಬೇಕು ನೀವು ಈ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಬೇಕಾಗಿ ವಿನಂತಿ. ಸೊ ಅದೇ ರೀತಿಯಾಗಿ ಇವಾಗ ನಾವು ನೋಡ್ರಿ ಏನು ಮಾಡಿದ್ದೀವಪ್ಪ ಅಂದ್ರೆ ಕನ್ನಡದೊಳಗೆ ಒಟ್ಟು ಎಷ್ಟು ಅಕ್ಷರಗಳದ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಆ ವರ್ಣಮಾಲೆ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಸೊ ವರ್ಣಮಾಲೆಯಲ್ಲಿ ಎಷ್ಟು ಪ್ರಕಾರಗಳದ ಅಂತ ತಿಳ್ಕೊಂಡ್ವಿ. ಸ್ವರ ಅಂದ್ರೆ ಏನಂತ ತಿಳ್ಕೊಂಡ್ವಿ. ವ್ಯಂಜನ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಹಾಗಾದ್ರೆ ನಮಗೆ ಕೊನೆಯದಾಗಿ ಉಳಿದಿರೋದೇನ್ರಿ? ಯೋಗವಾಹಗಳು. ಹೌದ್ರಿ. ಸೊ ಹಾಗಾದ್ರೆ ಯೋಗವಾಹ ಅಂದ್ರೆ ಏನು, ಯಾರು ಹೇಳ್ತೀರಿ? ಯೋಗವಾಹ ಅಂದ್ರೆ ಏನು ಹೇಳ. ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ. ಎಸ್, ಯೋಗವಾಹ ಅಂತಂದ್ರೆ ಏನಪ್ಪ? ಜೊತೆಗೂಡಿಕೊಂಡು ಹೋಗೋದು. ಓಕೆ, ನನಗೆ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. ಅಲ್ಲೇ ಯೋಗವಾಹ ಇದೆಯಲ್ಲ, ಯೋಗ ಅಂತಂದ್ರೆ ಸಂಬಂಧ, ವಾಹ ಅಂತಂದ್ರೆ ಕಲ್ಪಿಸೋದು. ಹೌದ್ರಿ, ಸಂಬಂಧವನ್ನ ಕಲ್ಪಿಸುವ ಅಕ್ಷರಗಳಿಗೆ ನಾವು ಎಂತ ಕರಿತೀವಿ? ಯೋಗವಾಹಕ ಅಂತಂದೇಳಿ ಕರಿತಾ ಹೋಗ್ತಿದ್ದೀವಿ. ಓಕೆ, ಇಲ್ಲಿ ನೋಡ್ರಿ, ನಾನು ಇಲ್ಲಿ ನಿಮ್ಗೆ PDF ಹಾಕಿದ್ದೀನಿ. ಓಕೆ, ಯೋಗ ಅಂತಂದ್ರೆ ಕೂಡು. ಯೋಗ ಅಂದ್ರೆ ಏನ್ರಿ? ಕೂಡ್ಕೊಳ್ಳೋದು. ಓಕೆ, ವಾಹ ಅಂತಂದ್ರೆ ಹೋಗೋದು ಅಂತಂದು ಹೇಳಿ. ಹೌದಾ, ಇವೆರಡೂ ಸೇರಿದ್ರೆ ಕೂಡಿ ಹೋಗುವ ಅಂತ ಅರ್ಥ. ಕೂಡ್ಕೊಂಡು ಹೋಗೋದು, ಕೂಡಿ ಹೋಗುವ. ಹೌದ್ರಿ, ಕೂಡ್ಕೊಂಡು ಹೋಗೋದು ಅಂತಂದು ಅರ್ಥ. ಸೊ ಇಲ್ಲೇ ಬೇರೆ ಅಕ್ಷರಗಳ ಸಂಬಂಧ ಪಡೆಯುವಾಗ ಮಾತ್ರ ಉಚ್ಚರಿಸಪಡುವ ಅಕ್ಷರಕ್ಕೆ ಯೋಗವಾಹಕ ಅಂತಂದು ಹೇಳಿ ನಾವು ಕರಿತಾ ಹೋಗ್ತಿದ್ದೀವಿ. ಹಾಗಾದ್ರೆ ಯೋಗವಾಹಕದೊಳಗೆ ಎಷ್ಟು ಪ್ರಕಾರಗಳದವು? ಯೋಗವಾಹಕದೊಳಗೆ ಎಷ್ಟು ಪ್ರಕಾರಗಳದವ್ರಿ? ಹೇಳಮ್ಮಕ್ಕಮ್ಮ. ಯೋಗವಾಹಕದೊಳಗೆ 2 ಪ್ರಕಾರಗಳದವು. ಯಾವ್ಯಾವ್ರವು? ಎಸ್, ವೆರಿ ಗುಡ್ ಗರ್ಲ್. ಸೊ ಅನುಸ್ವಾರ ಮತ್ತು ವಿಸರ್ಗ ಎಂಬ 2 ವಿಧಗಳು ಯೋಗವಾಹಕದೊಳಗೆ ಅದವು. ಓಕೆ, ಅನುಸ್ವಾರ ಅಂತಂದ್ರೆ ಅದರ ಚಿಹ್ನೆ ಯಾವುದು? ಅನುಸ್ವಾರದ ಚಿಹ್ನೆ ಯಾವುದು ಹೇಳಮ್ಮ? 1-0. ಅನುಸ್ವಾರದ ಚಿಹ್ನೆ 1-0. ಓಕೆ, ಸೊ ಈ ರೀತಿ ಹೇಳೋದಲ್ಲ, 1-0. ಸೊ ಹಾಗಾದ್ರೆ ವಿಸರ್ಗದ ಚಿಹ್ನೆ ಯಾವುದು? 2-0. ಓಕೆ, ಎಸ್ ಕೊಡಮ್ಮ. ಎಸ್ ನೋಡಲೆ. ಹಾಗಾದ್ರೆ ಅನುಸ್ವಾರ ಅಂದ್ರೆ ಏನು ಸರ ಅಂತಂದ್ರೆ ಸ್ವರದ ಸಂಬಂಧ ಪಡೆದ 1-0ಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅನುಸ್ವಾರ ಅಂತಂದು ಹೇಳಿ ಕರಿತಾ ಹೋಗ್ತಿದ್ದೀವಿ. ಇದನ್ನು ನಾವು 1-0 ಅಂತಂದು ಹೇಳಿ ಅನುಸ್ವಾರದ ಚಿಹ್ನೆಯನ್ನು ನಾವು ಕರಿತಾ ಹೋಗ್ತಿದ್ದೀವಿ. ಓಕೆ, ಸೊ ಅದೇ ರೀತಿಯಾಗಿ ವಿಸರ್ಗ ಅಂತಂದ್ರೆ ಸ್ವರದ ಸಂಬಂಧ ಪಡೆದ 1ರ ಮೇಲೊಂದಿರುವ 2-0ಗೆ ನಾವು ವಿಸರ್ಗ ಅಂತ ಹೇಳ್ತೀವಿ. ಹೌದ್ರಿ, ಸರಿ. ಹಾಗಾದ್ರೆ ನೀವು ಎಲ್ಲಿ ನಮ್ಗೆ ಅನುಕೂಲ ಇದಾಗ್ತೈತೆ ಸರ? ಓಕೆ, ಅಕ್ 1-0 ಕುಡಿದ್ರೆ ಏನಾಗತ್ರಿ? ಹೌದ್ರಿ. ಕಕ್ಕ 2-0 ಕುಡಿದ್ರೆ ಏನಾಗತ್ರಿ? ಕಮ್ಮ ಆಕತ್ತಲ್ರಿ. ಸೊ ಗಕ 1-0 ಕುಡಿದ್ರೆ ಏನಾಗತ್ರಿ? ಗಕ 1-0 ಕುಡಿದ್ರೆ ಹೌದ್ರಿ. ಗಕ 2-0 ಕುಡಿದ್ರೆ ಎಸ್, ಹೌದ್ರಿ. ಸೊ ಇವು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಯೋಗ ವಾಹಕಗಳು ಅಥವಾ ಯೋಗವಾಹಗಳು. ಹೌದ್ರಿ. ಎಸ್, ಸೊ ಇದಕ್ಕೆ ಉದಾಹರಣೆಯನ್ನು ಹೇಳ್ತೀರಿ? ಹೇಳಮ್ಮ ನೋಡೋಣ. ಎಸ್ ನೋಡ್ಲೆ. ಸೊ ಅನುಸ್ವಾರಕ್ಕೆ ಅವಳು ಏನು ಹೇಳ್ತಾ ಇದ್ದಾಳಪ್ಪ ಅಂತಂದ್ರೆ ಸಿಂಹ ಅಂತಕ್ಕಂಥ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾಳ. ಸೊ ವಿಸರ್ಗಕ್ಕೆ ದುಃಖ. ಹೌದ್ರಿ, ಇವು ಎಕ್ಸಾಂಪಲ್ ಸಹಿತ ಆಗಿದಾವು. ಹೌದ್ರಿ, ಎಸ್, ವೆರಿ ಗುಡ್. ಕುಡ್ರಿಮ್ಮ. ಸೊ ಹಾಗಾದ್ರೆ ಇವತ್ತು ನಾವೇನು ಇಷ್ಟೆಲ್ಲ ತಿಳ್ಕೊಂಡ್ವಲ್ಲ. ಸೊ ಇದ್ರೊಳಗೆ ಯಾರಿಗಾದ್ರೂ ಏನಾದರೂ ಡೌಟ್ ಐತ್ಯಾ? ಎಸ್. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ, ನಿಮ್ಗೆ ಇದರೊಳಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದ್ರೆ ನೀವೇನು ಮಾಡ್ಬೋದಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ಮೆನ್ಷನ್ ಮಾಡ್ಬೋದು ನಿಮ್ಮ ಡೌಟನ್ನು. ನಿಮ್ಮ ಡೌಟ್ಗೆ ಯಾವಾಗಲೂ ನಾವು ಲೆಟ್ಸ್ ಕ್ರ್ಯಾಕ್ ನಾವು ವತಿಯಿಂದ ಸೊಲ್ಯೂಷನನ್ನು ಕೊಡ್ತಾ ಇರ್ತೀವಿ. ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿ ಒಳಗೆ ನಾವೇನು ಮಾಡಿದೀವಪ್ಪ ಅಂತಂದ್ರೆ ಕನ್ನಡದ ವರ್ಣಮಾಲೆ ಕಾನ್ಸೆಪ್ಟನ್ನು, ಹೌದ್ರಿ, ಕನ್ನಡದ ವರ್ಣಮಾಲೆ ಕಾನ್ಸೆಪ್ಟನ್ನು ಸಂಪೂರ್ಣವಾಗಿ ತಿಳಿದುಕೊಂಡ್ವಿ, ಹೌದಲ್ಲ. ಸೊ ಹಾಗಾದ್ರೆ ಇದ್ರೊಳಗೆ ನೀವು ಈಗ ಇದ್ರೊಳಗೆ ಹೇಳಿದ್ರಿ ಏನಪ್ಪ ಅಂದ್ರೆ ಇದ್ರೊಳಗೆ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನ್ನೋದನ್ನು ಸಹಿತ ನೀವು ಹೇಳಿದ್ರಿ. ಸೊ ಹಾಗಾದ್ರೆ ಈಗೇನು ನಾವು ತಿಳ್ಕೊಂಡೇವಲ್ಲ, ಹೌದಾ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ಬೋದಾ ನಿಮ್ಗೆ?
ಆನ್ಸರ್ ಮಾಡ್ತೀರಿ? ಹಾಂ, ಎಸ್. ಸೊ ಹಾಗಾದ್ರೆ ಒಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಹೋಗೋಣ. ಸೊ ಇವುಗಳನ್ನು ನಿಮ್ಮ ಮುರಾರ್ಜಿ ಹಾಗೂ ನವೋದಯ ಪರೀಕ್ಷೆಗೆ ಸಂಬಂಧಿಸಿದಂಗೆ ಇವು ನಿಮಗೆ ಬಹಳಷ್ಟು ಪ್ರಮುಖವಾದಂಥ ಒಂದು ಪ್ರಶ್ನೆಗಳು, ಹೌದ್ರಿ? ಸೊ ಈ ಪ್ರಶ್ನೆಗಳನ್ನು ಎಲ್ಲರೂ ಏನು ಮಾಡಿರಪ್ಪ ಅಂತ ನೀವು ಬರೆದಿಟ್ಕೊಳ್ರಿ. ಸೊ ಜೊತೆಗೆ ಇವುಗಳನ್ನು ನೆನಪಿಟ್ಕೊಳ್ರಿ. ನಿಮ್ಮ ಒಂದು ನವೋದಯ ಪರೀಕ್ಷೆ ಬರೆಯಲಿವರೆಗೂ, ಮುರಾರ್ಜಿ ಪರೀಕ್ಷೆ ಬರೆಯಲಿವರೆಗೂ ಇವನ್ನ ನೆನಪಿಟ್ಕೊಳ್ರಿ ಅಂತ ಹೇಳ್ತಾ ಒಂದೊಂದೇ ಪ್ರಶ್ನೆಗಳನ್ನ ನಾನು ಕೇಳ್ತಾ ಹೋಗ್ತಿದ್ದೀನಿ ನೋಡ್ರಿ. ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕನ್ನಡದ ವರ್ಣಮಾಲೆಯಲ್ಲಿರುವ ಒಟ್ಟು ಮೂಲಾಕ್ಷರಗಳು ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಮೂಲಾಕ್ಷರಗಳು ಎಷ್ಟು? ಎಸ್, ಜೋರಾಗಿ ಹೇಳ್ರಿ. ಎಸ್, 49 ಅಕ್ಷರಗಳದವು. ಓಕೆ, ಅದರೊಳಗೆ ಒಟ್ಟು ಸ್ವರಾಕ್ಷರಗಳು ಎಷ್ಟದವು? ಹೇಳಮ್ಮ. ಎಸ್, 13 ಸ್ವರಾಕ್ಷರಗಳದವು. ಎಸ್, ಕೊಡಮ್ಮ. ಎಸ್, ಅದೇ ರೀತಿಯಾಗಿ ಒಟ್ಟು ಹ್ರಸ್ವ ಸ್ವರಾಕ್ಷರಗಳು ಎಷ್ಟದವು? ಹ್ರಸ್ವ ಸ್ವರಾಕ್ಷರಗಳು ಎಸ್, ಹೇಳಪ್ಪ. ಎಸ್, ವೆರಿ ಗುಡ್ ಬಾಯ್. ಎಸ್, ದೀರ್ಘ ಸ್ವರಾಕ್ಷರಗಳು ಎಷ್ಟದವು? ಹೇಳಮ್ಮ. ಎಸ್, ವೆರಿ ಗುಡ್ ಗರ್ಲ್. ಅದೇ ರೀತಿಯಾಗಿ ಸೊ ಒಟ್ಟು ವ್ಯಂಜನಾಕ್ಷರಗಳು ಎಷ್ಟದವು? ಹೇಳಮ್ಮ. ಎಸ್, ವೆರಿ ಗುಡ್ ಗರ್ಲ್. ಅದೇ ರೀತಿಯಾಗಿ ಒಟ್ಟು ವರ್ಗೀಯ ವ್ಯಂಜನಗಳು ಎಷ್ಟದವ್ರಿ? ಎಸ್, 25 ಅದಾವು. ಅವರ್ಗೀಯ ವ್ಯಂಜನಗಳು? ಎಸ್, 9 ಅದಾವು. ಅದೇ ರೀತಿಯಾಗಿ ಅಲ್ಪ ಪ್ರಾಣಾಕ್ಷರಗಳು ಎಷ್ಟದವ್ರಿ? ಎಸ್, ಮಹಾಪ್ರಾಣಾಕ್ಷರಗಳು ರೀ? ಎಸ್. ಅದೇ ರೀತಿಯಾಗಿ ಅನುನಾಸಿಕ ಅಕ್ಷರಗಳು ಹೇಳಮ್ಮ. ಎಸ್, ಅನುನಾಸಿಕ ಅಕ್ಷರಗಳು 5 ಅದಾವು. ಹಾಗಾದ್ರೆ ಯೋಗ ಭಾಗಗಳು ಎಷ್ಟದವ್ರಿ? 2. ಅನುಸ್ವಾರ ಎಷ್ಟದವ್ರಿ? ಎಸ್. ವಿಸರ್ಗ ಎಷ್ಟದವ್ರಿ? ಎಸ್, 1 ವಿಸರ್ಗ ಇದೆ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಅಮೂಲ್ಯವಾದಂಥ ಒಂದು ಸಂಗತಿ. ಈ ಸಂಗತಿಯನ್ನು ನೀವು ಸೊ ಒಂದು ಸಪ್ರೇಟ್ ಏನು ನೀವು ನೋಟ್ಸ್ ಮಾಡ್ತಾ ಇದ್ದೀರಲ್ಲ, ಕೊನೆಯ ಪೇಜ್ ಒಳಗೆ ಬರ್ಕೊಂಡು ಇದರ ಕಡೆಗೆ ಬಹಳಷ್ಟು ಗಮನವನ್ನು ಹರಿಸಿ ಅಂತಂದು ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತಂದು ಹೇಳಿ ಭಾವಿಸ್ಕೊಂಡು, ಸೊ ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಡೌಟ್ ಇದೆ ಅವರೆಲ್ಲ ನೀವು ಸೊ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಕಮೆಂಟನ್ನು ಹಾಕ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ಲೆಟ್ಸ್ ಕ್ರ್ಯಾಕ್ ನಾವು ಯೂಟ್ಯೂಬ್ ಚಾನಲನ್ನು ಸೊ ನಿಮ್ಮ ಒಂದು ಸಪೋರ್ಟಿಂದ ಬೆಳೆಸ್ತೀರಿ ಅಂತಕ್ಕಂಥ ಒಂದು ಅನಿಸಿಕೆಯನ್ನು ಇಟ್ಕೊಂಡು ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ವಂದನೆಗಳು.